ವೇದಿಕೆಗೆ ಶರಣು, ವೇದಿಕೆಗೆ ಶರಣು. ಸಭೆಯೂ ಕೂಡ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು. ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ವಚನ ಟಿ ವಿ ಅಲ್ವಾ, ಕ್ಲಾರಿಟಿ ಇರಲಿ ಅಂತ ಮೈಕ್ ಹಾಕ್ತಾ ಇದ್ದಾರೆ. ವಚನ ಟಿ ವಿ ಸದ್ಯದಲ್ಲೇ BBC ಮಟ್ಟಕ್ಕೆ ಏರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದೊಂದು ಸಂಭ್ರಮದ ದಿವಸ ಮತ್ತು ನಾವು ಏನು ಮಾಡಬೇಕು ಮುಂದೆ ಅಂತ ನಿರ್ಧಾರ ಮಾಡುವ ದಿವಸ ಕೂಡ ಆಗಿದೆ. ಸನ್ಮಾನಕ್ಕೆ ಮುಂಚೆ ನನ್ನನ್ನು ಮಾತಾಡಿ ಅಂತ ಸಿದ್ದು ಯಾಪರ ಪರ್ವಿಯವರು ಒತ್ತಾಯ ಹೇಳಿದ್ದಾರೆ. ಸ್ವಲ್ಪ ಆರ್ಡ್ರು ಹಾಗೀಗಾದರೂ ನಿಮ್ಮ ಆರ್ಡ್ರು ನಡೆಯುತ್ತೆ ಸರ್, ನಾವು ಶರಣಾಗಿದ್ದೇವೆ. ಕರ್ನಾಟಕ 2 ಲಕ್ಷ ಚದುರ ಮೈಲಿಗಳ ಒಂದು ರಾಜ್ಯ. ಅಷ್ಟು ದೊಡ್ಡ ರಾಜ್ಯ ಈ ದೇಶದಲ್ಲಿ ಚಿಕ್ಕದಾಗಿ ಕಾಣುತ್ತೆ. ಅಷ್ಟು ದೊಡ್ಡ ದೇಶದ ಅಷ್ಟು ಚಿಕ್ಕ ರಾಜ್ಯದಲ್ಲಿ ನಾವು ಒಂದು ತತ್ವವನ್ನು ನಮ್ಮ ಆತ್ಮದಲ್ಲಿ ರಕ್ತದಲ್ಲಿ ಇಟ್ಕೊಂಡು 2000 ಕಿಲೋಮೀಟ್ರ್ ಆಚೆ ಬಂದು ಗಲ್ಫ್ ಕಂಟ್ರೀಸ್ ಅನ್ನುವ ಈ ಸುಂದರ ನಗರದಲ್ಲಿ ಏನು ಮಾತಾಡ್ತೀವಿ ನಾವು? ಏನಾದರೂ ಮಾತಾಡಬೇಕಲ್ವ? ನಮಗೆ ನಮ್ಮ ತತ್ವಕ್ಕೆ ಒಂದು ಮಹತ್ವ ಇರಬೇಕಲ್ವ? ಏನಿದೆ ನಮ್ಮ ಹತ್ರ? ಸದ್ಯಕ್ಕೆ ಕರ್ನಾಟಕದಲ್ಲಿ ನಮಗೆ ಸಿಕ್ಕೋದು ವಿಶ್ವಮಾನವ ಧರ್ಮದ ಕುವೆಂಪು ಅವರ ಸಂದೇಶ. ಆ ಸಂದೇಶ ಎಲ್ಲಿಂದ ಬಂತು? ಬಸವನಿಂದ ಬಂತು. ಬಸವ ಕೊಟ್ಟ ತತ್ವವೇ ಇಂದು ವಿಶ್ವಮಾನವ ಧರ್ಮದ ತತ್ವ ಆಗಿದೆ. ಆ ಬಸವ ತತ್ವ ನಮ್ಮ ಕಂಠದಲ್ಲಿರೋದ್ರಿಂದ ನಾವು ಎಲ್ಲಿಗೆ ಬೇಕಾದರೂ ಬರ್ತೀವಿ. ಬಸವ ಹೇಳ್ತಾನೆ, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಆಕಾಶದಿಂದತ್ತ ನಿಮ್ಮ ಶ್ರೀಚರಣ ಅಂತ ಯಾವಾಗ 12ನೇ ಶತಮಾನದಲ್ಲಿ ಬ್ರಹ್ಮಾಂಡದ ಆ ಶಿವಶಕ್ತಿಯ ಪರಿಕಲ್ಪನೆಯನ್ನು ಒಂದು ಸುಂದರ ವಚನದಲ್ಲಿ ಹೇಳಿದ್ದಾನೆ. ಇವತ್ತು ನಾವು ನಮ್ಮ ರಾಜ್ಯದಿಂದ ಈ ದುಬೈ ನಗರಕ್ಕೆ ಬಂದಿರೋದು, ಅದಕ್ಕೆ ಶಕ್ತಿ ಇರೋದೇ ಆ ಬಸವ ತತ್ವದಿಂದ. ಆ ಬಸವ ತತ್ವದ ಹೆಸರಿನಲ್ಲಿ ವಚನ ಟಿ ವಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದೆ, ದೊಡ್ಡ ಕೆಲಸ ಮಾಡ್ತಾಯಿದೆ. ನಾನು ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಬಹಳ ಆವೇಶ ಬರ್ತಾಯಿದೆ ಮಾತಾಡೋದಕ್ಕೆ. ಮಾತಾಡಿದ್ರೆ ಮಾತಾಡ್ತೀನಿ, ಜನಕ್ಕೆ ಬೋರ್ ಆಗ್ಬೋದು, ನಿಮಗೆ ಕಂಟೆಂಟ್ ಬೋರ್ ಆಗಲ್ಲ. ಈಗ ಈ ದೇಶಕ್ಕೆ ಬಂದವರು ನಾವೇನು ಹೇಳ್ತೀವಿ ಅಂದರೆ ಕ್ಲಿಯರ್ ನ್ಯೂಕ್ಲಿಯರ್ ಅಂತ ಒಂದು ದಯಾಭರಿತವಾದ ಒಂದು ಸಂದೇಶವನ್ನು ಜಗತ್ತಿಗೆ ಹೇಳಬೇಕು ಅಂತ ನಾವು ಇಷ್ಟಪಡ್ತೀವಿ. ಏನು ಕ್ಲಿಯರ್ ನ್ಯೂಕ್ಲಿಯರ್? ಜಗತ್ತನ್ನು, ಈ ಭೂಮಿಯನ್ನು ಸಾವಿರಾರು ಬಾರಿ ನಾಶ ಮಾಡೋಷ್ಟು ಅಣ್ವಸ್ತ್ರಗಳನ್ನು ಎಲ್ಲ ದೇಶಗಳು ತಯಾರು ಮಾಡಿ ಇಟ್ಕೊಂಡಿದ್ದಾವೆ. ಸರಿ, ತಯಾರು ಮಾಡಿ ಇಟ್ಕೊಳ್ಳಿ, ಯುದ್ಧ ಮಾಡಲಿ. ಆದರೆ ಆಗಿನ ಕಾಲದ ಯುದ್ಧ ಈಗಿನ ಕಾಲದ ಯುದ್ಧಕ್ಕೂ ವ್ಯತ್ಯಾಸ ಇದೆ. ಸಾವಿರಾರು ಬಾರಿ ಭೂಮಿಯನ್ನು ನಾಶ ಮಾಡೋಷ್ಟು ಅಣ್ವಸ್ತ್ರಗಳು ಇಲ್ಲಿ ತಯಾರಾಗಿದೆ ಈ ಭೂಮಿಯಲ್ಲಿ. ಇದನ್ನು ಯಾರಾದರೂ ಒಬ್ಬರು ಬೇಡ ಅನ್ಬೇಕಲ್ವಾ? ಅದಕ್ಕೆ ನಾವು ಈ ಬಸವ ಹೇಳಿದ ದಯೆ ಇಲ್ಲದ ಧರ್ಮ ಆವುದಯ್ಯ ಅನ್ನುವ ಒಂದು ತತ್ವ ಅವನು ಕೊಟ್ಟ. ಅವನು ಎಷ್ಟು ಚೆನ್ನಾಗಿ ಹೇಳಿದ ನೋಡಿ, ದಯೆ ಇಲ್ಲದ ಧರ್ಮ ಆವುದಯ್ಯ ಅಂತ. ಆ ದಯೆಯನ್ನು ತುಂಬಿದ ಬಸವ ತತ್ವದ ಸಂದೇಶವನ್ನು, ಈ ಅಣ್ವಸ್ತ್ರಗಳ ನಿಶಸ್ತ್ರೀಕರಣಕ್ಕೆ ಒಂದು ಕನ್ನಡದ ಸಂದೇಶವನ್ನು ಈ ವೇದಿಕೆಯಿಂದ ನಾವು ಜಗತ್ತಿಗೆ ಹೇಳಬೇಕಾಗಿದೆ. ಅದು ಬಹಳ ಮುಖ್ಯವಾದ ಮಾನವೀಯ ಧರ್ಮ. ನಾವು ಅದೇ ಹೇಳ್ತೀವಿ, ಶಾಂತಿ ಮಂತ್ರ ಕನ್ನಡ ಅಂದರೆ ನಮಗೆ ಬೇರೆ ದಾರಿ ಇಲ್ಲ. ವಚನ ಅಂದರೆ ಮಾತು ಕೊಟ್ಟರೆ ಮುಗೀತು, ಇನ್ನು ಮಾತು ಹೊರಟ್ರೆ ಯಾರು ತಡೀತಾರೆ ಅದನ್ನು? ಅದರಿಂದ ಮುಂದೆ ಜಗತ್ತಿಗಾಗುವ ಒದಗಲಿರುವ ಅಪಾಯವನ್ನು ನಾವು ಬಸವನ ಆ ದಯಾ ತತ್ವದ ಮೂಲಕ ಜಗತ್ತಿಗೆ ಸಾರಿ ಹೇಳುವ ಕೆಲಸವನ್ನು ನಾವು ಮಾಡಬೇಕು. ಅವನು ಹೇಳ್ತಾನೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ,
ನಮ್ಮ ಕೂಡಲ ಸಂಗಮ ದೇವ. ಸೊ ಅವನು ಯಾಕೆ ಹೇಳಿದ್ದಾನೆ, ಮಂಗಗಳ ಕೈಯಲ್ಲಿ ಇವತ್ತು ಅಣ್ವಸ್ತ್ರಗಳ ರಾಶಿ ಇದೆ. ಮಂಗಗಳ ಕೈಯಲ್ಲಿ ಯಾವ ಮಂಗ ಯಾವತ್ತು ಏನು ಕವಿಚೇಷ್ಟೆ ಮಾಡುತ್ತೋ ಯಾರಿಗೆ ಗೊತ್ತಿದೆ. ಆ ಮಂಗಗಳ ಬುದ್ಧಿ ಹೇಳೋಕ್ಕಿಂತ ಮುಂಚೆ ನಾವು ಮೊದಲು ತಿದ್ದುಕೊಳ್ಳೋಣ. ನಾವು ವಸುದೈವ ಕುಟುಂಬಕಂ, ವಿಶ್ವಶಾಂತಿಗೆ ಬೇಕಾದಂಥ ವಾರಸ್ದಾರ ನಾವು ಅಂತ ಹೇಳ್ತೀವಿ. ನಾವು ಕೂಡ ಆ ಅಣ್ವಸ್ತ್ರಗಳ ವಾರಸ್ದಾರರಾಗಿದ್ದೀವಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ತಿದ್ದಿಕೊಳ್ಳಿ ನೀವು ಅಂತ ನಾವು ನಮ್ಮನ್ನು ನಾವು ತಿದ್ದುಕೊಳ್ಬೇಕು. ಜಗತ್ತಲ್ಲಿ ನಡೀತಾ ಇರೋದೇ ಪಾಪ ವರ್ಸಸ್ ಪಶ್ಚಾತ್ತಾಪ. ಪಾಪ ವರ್ಸಸ್ ಪಶ್ಚಾತ್ತಾಪದ ಕಡೆ ಜಗಳ ನಡೀತಾ ಇದೆ. ನಾವು ಪಶ್ಚಾತ್ತಾಪಿಗಳಾಗಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇಲ್ಲಿನ ವ್ಯವಸ್ಥೆಯ ಎಲ್ಲ ಭ್ರಷ್ಟಾಚಾರದಲ್ಲಿ ಕೈ ಮುಟ್ಟಿ ಅಂಟಿಸ್ಕೊಂಡು ಗಲೀಜು ಮಾಡಿಕೊಂಡಿದ್ದೀವಿ. ಮೊದಲು ನಮ್ಮ ಕೈ ಶುದ್ಧವಾಗಬೇಕು, ನಮ್ಮ ಮನಸ್ಸು ಶುದ್ಧವಾಗಬೇಕು, ನಮ್ಮ ಜನತೆ ಶುದ್ಧವಾಗಬೇಕು. ಸೋದರಿ ಉಮಾಶ್ರೀ ಅವರೇನು ಹೇಳಿದ್ರಲ್ಲಮ್ಮ, ನನ್ನ ಬದುಕು ಒಂದು ಆದರ್ಶ ಅಲ್ಲ, ನನ್ನ ಬದುಕು ಇನ್ನೊಂದು ಏನೋ ಅಂದರು, ಐ ಡೋಂಟ್ ಅಕ್ಸೆಪ್ಟ್ ಇಟ್. ಸೋದರಿ, ಈ ಸೋದರಿ ನಮ್ಮ ಸಂವಿಧಾನ ಕೊಟ್ಟ ಸದುದ್ದೇಶ ಏನು ಅಂದರೆ ಮಹಿಳಾ ಎಂಪವರಿಂಗ್, ಸ್ತ್ರೀ ಶಕ್ತಿ ಸಂವರ್ಧನೆ. ಆ ಸಂವಿಧಾನದ ಸದಾಶಯದ ಪ್ರಕಾರ ನೀನು ಸ್ಟ್ರೀಟ್ ಫೈಟರ್, ಬೀದಿಯಲ್ಲಿ ಹೋರಾಡಿ ತಲುಪಬೇಕಾದ ಎಲ್ಲ ಗುರಿಯನ್ನು ತಲುಪಿದೀಯಾ. ಸೋದರಿ, ನೀವೇ ಅದಕ್ಕೆ ಮಾದರಿ. ಸರ್, ಇಲ್ಲಿ ಬಹಳ ಸುಂದರವಾದ ಸ್ತ್ರೀ ಶಕ್ತಿ ಸೇರಿದೆ, ಸುಂದರವಾದ ಸ್ತ್ರೀ ಶಕ್ತಿ. ಇಲ್ಲೊಬ್ಬರು ಕೂತಿದ್ದಾರೆ, ಅವರು ಆ ಸ್ತ್ರೀಯಿಂದ ಬಂದಂಥ ದೊಡ್ಡ ಸಂದೇಶಗಳನ್ನು ಇವತ್ತು ಜೀವಂತವಾಗಿ ಇಟ್ಟಿದ್ದೀರಿ. ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ನಟಿ, ನೀವು ನಿಮ್ಮದೊಂದು ಹಂತ, ನಿಮ್ಮದೊಂದು ಹೋರಾಟದ ಹಂತ. ಉಮಾಶ್ರೀ ನಿಮ್ಮದೊಂದು ಹಂತ. ಆ ಕಡೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಕೂತಿದ್ದಾರೆ, ಅವ್ರದ್ದೊಂದು ಹೋರಾಟ ಅಂತ. ಈ ಎಲ್ಲ ಹೆಣ್ಣುಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಅವರ ಕಾರ್ಯವನ್ನು ನಿಭಾಯಿಸೋದ್ರಿಂದಲೇ ಆ ಮನೆ ಶಾಲೆ ಆಗುತ್ತೆ, ಆ ಶಾಲೆ ದೇಶಕ್ಕೆ ಸಂದೇಶವನ್ನು ಕೊಡುತ್ತೆ. ಆದ್ದರಿಂದ ಈ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಸಾಧಕರಿಗೂ ನನ್ನ ಪ್ರಣಾಮಗಳನ್ನು ತಲುಪಿಸ್ತೇನೆ. ವಚನ ಟಿ ವಿಯವರು ಬೆಂಗಳೂರಿಂದ ಇಲ್ಲಿ ಕರ್ಕೊಂಬಂದು ನಮಗೆ ಬಹಳ ದೊಡ್ಡ ವೇದಿಕೆಯನ್ನು ಕಲ್ಪಿಸಿದ್ದೀರಿ. ಇದೊಂದು ವಿಸ್ಮಯ ಮತ್ತು ವಿಶೇಷ, ಇದು ಸಾಮಾನ್ಯ ಅಲ್ಲ. ಬೆಂಗಳೂರಿಂದ 100 ಜನ ಶರಣರನ್ನ ಕರ್ಕೊಂಬಂದು ನಾವು ಹೇಳ್ದಂಗೆ ಕೇಳ್ರಪ್ಪ ಅಂತ ಹೇಳಿ ಅವ್ರಿಗೆ ಊಟ ಕೊಟ್ಟು ವಸತಿ ಕೊಟ್ಟು ಈ ಬಸವನ ಸಂದೇಶವನ್ನು ತಲುಪಿಸೋದಕ್ಕೆ ಒಂದು ಸುಂದರ ನಗರದ ಪ್ರದಕ್ಷಿಣೆ ಮಾಡಿಸಿದ್ದೀರಿ. ನೆನ್ನೆ ತಾವು ತೋರಿಸಿದ ಬೋಟ್ನಲ್ಲಿ ನಮಗೆ ಕೂರಿಸಿ ಒಂದು ಊಟದ ವ್ಯವಸ್ಥೆ ಮಾಡಿದರು. ನಿಜವಾಗಿ ಅದೊಂದು ಅವಿಸ್ಮರಣೀಯ ದೃಶ್ಯ. ಯಾಕೆಂದರೆ ಇದೊಂದು GCC ಅಂತಾರೆ, ಗಲ್ಫ್ ಕೋಆರ್ಡಿನೇಷನ್ ಕೌನ್ಸಿಲ್ ಅಂತಾರೆ. ಗಲ್ಫ್ ಕಂಟ್ರೀಸಿನ ಒಂದು 7 ರಾಜ್ಯಗಳ ಒಂದು ಸಮೂಹ. ಇಲ್ಲಿ ಇಂಥ ಅದ್ಭುತವಾದ ಒಂದು ನಗರವನ್ನು ನಿರ್ಮಿಸೋದಕ್ಕೆ ಹೇಗೆ ಸಾಧ್ಯವಾಯಿತು? ಆ ಕಿಂಗ್ ತಾನು ಅಂದುಕೊಂಡ ಆ ಕಿಂಗ್ಲಿ ಪ್ಲ್ಯಾನ್ ಇವತ್ತು ಎಕ್ಸಿಕ್ಯೂಟಿವ್ ಆಗಿದೆ. ನಾವು ನಮ್ಮ ದೇಶವನ್ನು ಕೂಡ ಹೀಗೆ ಯೋಚನೆ ಮಾಡಬೇಕು. ನೋಡಿ, ಒಂದು ಪ್ರವಾಸೋದ್ಯಮದ ಒಂದು ಉದ್ಯಮ ಅವ್ರಿಗೆ ಎಷ್ಟು ಹಣ ತಂದು ಕೊಡ್ತಾ ಇದೆ. ನಾನು ಕಂಡ ಹಾಗೆ ಭಾರತದಲ್ಲಿ ಪ್ರವಾಸೋದ್ಯಮ ಕೇಂದ್ರಗಳು ಎಷ್ಟಿವೆ, ಎಷ್ಟು ದುಡ್ಡು ಪಡಿಬೋದು. ಅದರಿಂದ ನಾವು ಯಾರೂ ಅದರಲ್ಲಿ ಜಾಗರೂಕರಾಗಿಲ್ಲ. ಒಬ್ಬರು ಮೋದಿಯವ್ರನ್ನ ನಾವು ಮೆಚ್ಚಬೇಕು, ಮೋದಿಯವ್ರನ್ನ ಮೆಚ್ಚಲೇಬೇಕು ನಾವು. ಅವರು ಪಟೇಲ್ ಅವರ ಒಂದು ದೊಡ್ಡ ಒಂದು ಪ್ರತಿಮೆಯನ್ನು ನಿಲ್ಲಿಸಿ ದಿನ ಬೋಟಲ್ಲಿ ಹೋಗ್ರಿ, ನಮಸ್ಕಾರ ಮಾಡಿರಿ, ಬರ್ರಿ ಅಂತಾರೆ. ಅದೊಂದು ದುಡ್ಡು ಕೊಡುವಂಥ ಒಂದು ಉದ್ಯಮ. ಹಾಗೆ ನಮ್ಮ ಭಾರತದಲ್ಲಿ ಎಷ್ಟೊಂದು ಪ್ರವಾಸೋದ್ಯಮ ಕೇಂದ್ರಗಳಿವೆ. ಅವುಗಳೆಲ್ಲ ಜಗತ್ತು ನೋಡುವ ಹಾಗೆ ಮಾಡೋದಕ್ಕೆ ಎಲ್ಲ ಸರ್ಕಾರಗಳು, ಎಲ್ಲ ಅಧಿಕಾರಿಗಳು ದುಡಿಬೇಕು. ಅಂಥ ಒಂದು ಒಳನೋಟವನ್ನು ನಿನ್ನೆ ಬೋಟ್ ಊಟ ಕೊಟ್ಟಿದೆ. ನಿಮ್ಮ ಬೋಟ್ ಊಟಕ್ಕೆ ಮತ್ತು ನಿಮ್ಮ ಸ್ನೇಹಕ್ಕೆ ಈ ವೇದಿಕೆಯಲ್ಲಿ, ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಂಥ ಚಿಕ್ಕ ಕಲಾವಿದರಿಗೆ ಗೌರವ ಕೊಡ್ತಾ ಇದ್ದೀರಲ್ಲ, ಅದಕ್ಕೂ ನಾನು ಹೃದಯಪೂರ್ವಕವಾಗಿ ಪ್ರಣಾಮ ಸಲ್ಲಿಸಿ, ಮುಂದೆ ಈ ಬಸವನ ವಚನ ಮತ್ತು ವಚನದ ಈ ಸಂಪತ್ತನ್ನು ಎಲ್ಲ ಭಾಷೆಗಳಿಗೂ ತರ್ಜುಮೆ ಮಾಡಿಟ್ಟಿದ್ದೀರ ನನಗೆ ಗೊತ್ತಿದೆ. ನಮ್ಮ ಜೀವಿತಾವಧಿಯಲ್ಲಿ
ಅವುಗಳನ್ನು ಯಾವ್ಯಾವ ರಾಗದಲ್ಲಿ ಯಾವ್ಯಾವ ಧಾಟಿಯಲ್ಲಿ ಜಗತ್ತಿಗೆ ತಲುಪಿಸಬೇಕು ವಚನ ಟಿ ವಿ ಆರ್ಡ್ರ್ ಮಾಡಿದ್ರೆ ನಾವು ಸಿದ್ಧವಾಗಿದ್ದೀವಿ ಕೆಲಸ ಮಾಡೋದಕ್ಕೆ. ಸಿದ್ಧ ಮಿಸ್ಟರ್ ಸಿದ್ದು, ಥ್ಯಾಂಕ್ ಯು ವೆರಿ ಮಚ್.